ಶಿಗ್ಗಾವಿ ಉಪಚುನಾವಣಾ ಅಖಾಡದಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ವಿಜಯಮಾಲೆ, ನಿಜ ಆಗುತ್ತಾ ಈ ಮತದಾನೋತ್ತರ ಸಮೀಕ್ಷೆಗಳ ಭವಿಷ್ಯ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಪಠಾಣ್. ನಾಳೆ ಮತ ಎಣಿಕೆಗೆ ಈಗ ಜಿಲ್ಲಾಡಳಿತದಿಂದ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮೊದಲಿಗೆ ಪೋಸ್ಟಲ್ ಬ್ಯಾಲೆಟ್ಗಳ ಮತ ಎಣಿಕೆ ನಡೆಯಲಿದೆ. ನಾಳೆ ಮತ ಎಣಿಕೆ, ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಇನ್ನು ಈ ಮತ ಎಣಿಕೆ ನಡೆಯುವಂತಹ ಸ್ಥಳದಿಂದ ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ನಡೆದ 3 ಉಪಚುನಾವಣೆಗಳ ಪೈಕಿ ನಾಳೆ ಫಲಿತಾಂಶ ಹೊರಬೀಳಿರುವಂಥದ್ದು. ನಾನು ಶಿಗ್ಗಾವಿ ಕ್ಷೇತ್ರದ ಮತ ಎಣಿಕೆಯ ಕೇಂದ್ರದ ಬಳಿ ಇದ್ದೀನಿ. ಇದು ಹಾವೇರಿ ಹೊರವಲಯದಲ್ಲಿರ್ತಕ್ಕಂಥ ದೇವಗಿರಿ ಯಲ್ಲಾಪುರದ ಬಳಿ ನಿರ್ಮಾಣವಾಗಿರ್ತಂಥ ಇಂಜಿನಿಯರ್ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಏನು ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭವಾಗಲಿರುವಂಥದ್ದು. ಬೆಳಗ್ಗೆ ಒಂದು ಸುತ್ತಿನ ಮತದಾನ ಏನು ಅಂಚೆ ಮತದಾನ ಇದೆ, ಆ ಅಂಚೆ ಮತದಾನ ಪ್ರಾರಂಭಗೊಳ್ಳಲಿದೆ. ಅದಾದ ನಂತರ EVMಗಳಲ್ಲಿ ಭದ್ರವಾಗಿರ್ತಕ್ಕಂಥ ಮತ ಎಣಿಕೆ ಕೂಡ ಕಾರ್ಯ ಶುರುವಾಗಲಿದೆ. ಬೆಳಗ್ಗೆ 8 ಗಂಟೆಗೆ ಕೂಡ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಜಿಲ್ಲಾಡಳಿತ ಆಗಲೇ ಚುನಾವಣಾಧಿಕಾರಿಗಳು ಈ ಒಂದು ಕೇಂದ್ರದಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ನೋಡ್ಬೋದು. ನಾನು ನಿಮಗೆ ಇದೀಗ ಏನು ಮತ ಎಣಿಕೆ ಕೇಂದ್ರ ಏನಿದೆ, ಇದು ದೇವಗಿರಿ ಸರ್ಕಾರಿ ಇಂಜಿನಿಯರ್ ಕಾಲೇಜ್ ಇದೆ. ಇಲ್ಲಿ ಎಲ್ಲ ರೀತಿಯಾದಂಥ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು, ಜೊತೆಗೆ ಪೊಲೀಸರು ಕೂಡ ನಿಯೋಜನೆ ಮಾಡಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ನಾಳೆ ಅಹಿತಕರ ಘಟನೆ ವಾತಾವರಣ ನಡೆದಂತೆ ಯಾವ ರೀತಿಯ ಭದ್ರತೆ ಒದಗಿಸಬೇಕು ಆ ರೀತಿಯಾದಂಥ ಎಲ್ಲ ಪೊಲೀಸ್ ವ್ಯವಸ್ಥೆನ ಈಗಾಗಲೇ ಇಲ್ಲಿ ಹಾಕಿರುವಂಥದ್ದು. ಒಂದು ಕಡೆ KSRP 2 ತುಕಡಿಗಳು, ಹಾಗೆಯೇ DR 4 ತುಕಡಿಗಳನ್ನು ಭದ್ರತೆಗಾಗಿ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಮತ ಎಣಿಕೆಯ ಒಳಗಡೆ ಏನು ಏಜೆಂಟರು ಇರ್ತಾರೆ ಅವರು ಮತ್ತು ಸಿಬ್ಬಂದಿಗಳಿದ್ದಾರೆ, ಅವರು ಒಳಗಡೆ ಹೋಗಬೇಕಾದ್ರೆ ಯಾವುದೇ ರೀತಿಯಾದಂಥ ಒಂದು ಪೆನ್ ಆಗಿರ್ಬೋದು, ನೀರಿನ ಬಾಟಲ್ ಆಗಿರ್ಬೋದು, ಯಾವುದೇ ಬೆಂಕಿ ಪೊಟ್ಟಣ ಆಗಿರ್ಬೋದು, ಗುಟ್ಕ, ಹೀಗೆ ಯಾವುದೇ ವಸ್ತುಗಳನ್ನು ಒಳಗಡೆ ತೆಗೆದುಕೊಂಡು ಹೋಗೋ ಆಗಿಲ್ಲ. ಯಾಕಂದರೆ ಒಳಗಡೆ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾಡಿರುವಂಥದ್ದು. ಹೀಗಾಗಿ ನಾಳೆ ನಡೆಯುವಂಥ ಒಂದು ಮತದಾನ ಎಣಿಕೆ ಕಾರ್ಯ ಏನಿದೆ ಅದು ಸಾಕಷ್ಟು ಒಂದು ಬಿಗಿ ಭದ್ರತೆಯಲ್ಲಿ ಕೂಡ ನಡೆಯುವಂಥದ್ದು. ಜೊತೆಗೆ ಏನು ಬಂದಂಥ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಒಂದು ಚುನಾವಣೆಯ ಫಲಿತಾಂಶ ಕೇಳೋದಕ್ಕೆ ಇಲ್ಲಿ ಹೊರಗಡೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಇಲ್ಲಿ ತೋರಿಸಿದ್ದೀರಲ್ಲ, ಈ ಭಾಗದಲ್ಲಿ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಇಲ್ಲಿ ಏನು ಯಾವ ರೀತಿಯಾದಂಥ ಒಂದು ಅಹಿತಕರ ಘಟನೆ ವಾತಾವರಣ ನಡೆದಂತೆ ಎಲ್ಲ ರೀತಿಯಾದಂಥ ಪೊಲೀಸ್ ಬಂದು ಬಿಗಿ ಭದ್ರತೆ ವ್ಯವಸ್ಥೆಯೊಂದಿಗೆ ನಾಳೆ ಮತದಾನ ಎಣಿಕೆ ಕಾರ್ಯ ಆರಂಭವಾಗಲಿರುವಂಥದ್ದು. ಬೆಳಗ್ಗೆ 8 ಗಂಟೆ ಹೊತ್ತಿಗೆ ಎಲ್ಲ ರೀತಿಯಾದಂಥ ಒಂದು ಪ್ರಾರಂಭವಾಗಲಿದೆ. ಹೀಗಾಗಿ ನಾಳೆಯ ಫಲಿತಾಂಶ ಏನಾಗಲಿದೆ ಅನ್ನೋದು ಕೂಡ ಏನು ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಕಾರ್ಯಕರ್ತಗಳಲ್ಲಿ ಇದೀಗ ಡವಡವ ಶುರುವಾಗಿರುವಂಥದ್ದು. ನಾಳೆ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಏನು ಫಲಿತಾಂಶ ಹೊರಬೀಳಿರುವಂಥದ್ದು. ಅವರಿಂದ ವೀರೇಶ್ ಬಾರ್ಕಿ, ಪವರ್ TV.